ಇದೀವಿ. ಇವತ್ತಿನಂತ ವ್ಯಾಪಾರ ಯಾವತ್ತೂ ಇಲ್ಲ, ಇವತ್ತು ತುಂಬಾ ಕಡಿಮೆ. ಈಗ ನಮ್ಮ ಉಗಾದಿ ಹಬ್ಬ ಆದ್ರೆ, ರೈತರ ಹಬ್ಬ ಆದ್ರೆ ನಿಲ್ಲಕ್ ಜಾಗ ಇರ್ಲಿಲ್ಲ. ಈಗ ಗ್ಯಾಸ್ ಇಲ್ಲ, ರಾಜಕಾರಣಿಗಳು ಗ್ಯಾಸ್ ಬಿಟ್ಟಿಲ್ಲ, ಅಡುಗೆ ಯಾವ್ದ್ರಲ್ಲಿ ಮಾಡ್ತಾರೆ ಹೇಳಿ? ಜನಗಳ ಕೈಲಿ ದುಡ್ಡಿಲ್ಲ. ಮುಂಚೆ ಚೆನ್ನಾಗಿತ್ತು, ಮುಂಚೆಗೆ ಸೌದೆ ಒಲೆಯಲ್ಲಿ ಮಾಡುವಾಗ ಚೆನ್ನಾಗಿತ್ತು. ಇವರು ಏನು ಕಾರ್ಗೆ ಬಸ್ಗೆ ಎಲ್ಲ ಗ್ಯಾಸ್ ಕೊಟ್ರು. ಈಗ ಅಡುಗೆ ಮಾಡೋರು ಏನ್ ಮಾಡ್ತಾರೆ? ಬೀದಿಲಿ ಮಾಡ್ಬೇಕು. ಏನಪ್ಪಾ, ನಾನು ಕರ್ಕೊಂಡೋಗಿ ನಾನು ಮಾತಾಡ್ತೀನಿ, ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀನಿ. ಇದಲ್ಲಪ್ಪ ಡಲ್ ಇವತ್ತು. ಈಗ ನೋಡಿ, ನಮ್ಗೆ ಸಂಬಾರ ಶುಂಠಿ ಇವೆಲ್ಲ ರೈಟ್ ಜಾಸ್ತಿ. ರೈತರಿಗೆ ಬೆಳವಣಿಗೆಗೆ ಸರಿಗಿಲ್ಲ, ಸರಿ ಕಾಲಕ್ಕೆ ತಕ್ಕನೆ ಗೊಬ್ಬರ ಕೊಡಲ್ಲ, ಕಾಲಕ್ಕೆ ತಕ್ಕನೆ ಕರೆಂಟ್ ಕೊಡಲ್ಲ. ಅಣ್ಣ ಇದು ಇದು ನಮ್ಮ ಕರ್ನಾಟಕನೇ ಬಿದ್ದು ಹೋಯ್ತು. ಇದರಿಂದ ಏನು ಸುಖ ಇಲ್ಲ, ಬಡವ್ರ ಬಗ್ಗೆ ಸುಖ ಇಲ್ಲ. ದೊಡ್ಡವರು ಚೆನ್ನಾಗಿದ್ದಾರೆ, ನಮ್ಗೆ ಸುಖ ಇಲ್ಲ ಅಣ್ಣ. ಈಗ ನೋಡಿ, ಒಂದು ಸಂಬಾರ ತರಬೇಕು, ಈ ಸರ್ಕಾರಿ ವ್ಯಾಪಾರ ಮಾಡಬೇಕು ಅಂದ್ರೆ 18,000 ರೂಪಾಯಿ ಬೇಕು. ನಾವು ಸಾಲ ಸೋಲ ಮಾಡಿರ್ತೀವಿ, ನಮಗೆ ಸೌಕರ್ಯ ಇಲ್ಲ, ಸೌಲಭ್ಯ ಇಲ್ಲ. ಅದನ್ನ ಮಾಡಿಕೊಡ್ಲಿ ಗೌರ್ಮೆಂಟು. ಈಗ ಗ್ಯಾಸ್ ಹಂಗೆ ಮಾಡಿದಾರಲ್ಲ, ಬಡವ್ರ ಬಗ್ಗೆ ಏನ್ ಮಾಡ್ತಾರೆ? ಏನ್ ಮಾಡಕ್ಕಾಗತ್ತೆ ಈಗ? ಇಲ್ಲಣ್ಣ, ವ್ಯಾಪಾರ ಇಲ್ಲಣ್ಣ, ಈಗ ತುಂಬಾ ಡಲ್ಲು. ಮಲ್ಲಮ್ಮ, ಚನ್ನಪಟ್ಟಣ.